ಈ ಹೊತ್ತಿನ ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ. ರಮ್ಯಾ ಬಗ್ಗೆ ದರ್ಶನ್ ಫ್ಯಾನ್ಸ್ ಅಶ್ಲೀಲವಾಗಿ ಕಮೆಂಟ್ಸ್ ಹಾಕೋದು, ನಾನಾ ರೀತಿಯ ಮೆಸೇಜ್ ಮಾಡೋದು. ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಂಜೆ ನಟಿ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಮಿಷನರ್ ಆಫೀಸ್ಗೆ ಹೋಗಿ. ಸೊ ನಟಿ ರಮ್ಯಾ ಅವರು ಕೊಟ್ಟಂತಹ ದೂರಿನ ಅನ್ವಯ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಪ್ರಮೋದ್ ಗೌಡ ಎಂಬ ವ್ಯಕ್ತಿ ಸೇರಿದಂತೆ 43 ಅಕೌಂಟ್ಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೇಂದ್ರ ವಿಭಾಗದ ಸಿಇಎನ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಯಾವ್ಯಾವ ಸೆಕ್ಷನ್ನ ಅಡಿಯಲ್ಲಿ? ಐಟಿ ಆಕ್ಟ್ 67, 66 ಹಾಗೂ BNS 351 ಕ್ಲಾಸ್ 2, 351 ಕ್ಲಾಸ್ 3 ಹಾಗೆ 352 ಕ್ಲಾಸ್, ಇನ್ನು BNS 75 ಕ್ಲಾಸ್ 1, ಕ್ಲಾಸ್ 4 ಜೊತೆಗೆ 79ನ ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿರೋದು, ಅದರ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ನೆನ್ನೆ ಸಂಜೆ ಸುಮಾರು 6 ಗಂಟೆ ಅಷ್ಟೊತ್ತಿಗೆ ಕಮಿಷನರ್ ಕಚೇರಿಯತ್ತ ಹೋಗಿ ಕಮಿಷನರನ್ನು ಭೇಟಿ ಮಾಡಿ ದೂರು ಸಲ್ಲಿಸಿ ನಂತರ ಅವರು ಬಂದು ಮಾತನಾಡಿದ್ರು. ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾರೆ ಅಂತ. ಸುಮಾರು 46 ಅಕೌಂಟ್ ನೋಡ್ತಾ ಇದ್ದೀರಿ. ಅಕೌಂಟ್ನ ಯೂಸರ್ ಐಡಿಗಳು ಅಥವಾ ಯೂಸರ್ ನೇಮ್ ಅಂತ ಏನು ಕರಿತೀವಿ, ಆ ಯೂಸರ್ ನೇಮ್ಗಳ ಪಟ್ಟಿಯನ್ನು ಗಮನಿಸಿ ನೋಡಿ. ಇದೆಲ್ಲವೂ ಕೂಡ ಎಫ್ಐಆರ್ನಲ್ಲಿ ದಾಖಲಾಗಿರೋದು. 43 ಅಕೌಂಟ್ಗಳು ಸುಮಾರು ಪ್ರಮೋದ್ ಗೌಡ ಮತ್ತು ಇನ್ನಿತರರು ಅಂತ ಎಫ್ಐಆರ್ ಅಲ್ಲಿ ದಾಖಲಾಗಿದೆ. ನೋಡಿ ಇಲ್ಲಿ A1 ಅಂತ ಪ್ರಮೋದ್ ಗೌಡ, A2 ಅದರ್ಸ್. ಆ ಅದರ್ಸ್ಗಳು ಅದರ ಪಟ್ಟಿಯನ್ನು ಗಮನಿಸ್ತಾ ಇದ್ದೀರಿ. ಪ್ರಮೋದ್ ಗೌಡ ಇನ್ನಿತರ ನೇಮ್ಗಳಲ್ಲಿ ಯೂಸರ್ ಐಡಿಯನ್ನು ಯೂಸ್ ಮಾಡಿಕೊಂಡು ಕಮೆಂಟ್ಸ್ಗಳನ್ನು ನಾನಾ ರೀತಿಯಲ್ಲಿ ಆಗ್ತಾ ಇದ್ರು. ಈಗ ಐಟಿ ಆಕ್ಟ್ನ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೋದ್ವಾರ ಜುಲೈ 24 ಅನ್ಸುತ್ತೆ. ಸೊ ನಾನು ಅದನ್ನ ಆಕ್ಚುಲಿ ಶೇರ್ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಟ್ವಿಟರ್ ಅಲ್ಲಿ, ಸೇಯಿಂಗ್ ದಟ್ ಸುಪ್ರೀಂ ಕೋರ್ಟ್ ಇಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ, ನಮಗ್ ಜಸ್ಟಿಸ್ ಸಿಗತ್ತೆ ಅಂತ. ಅದಾದ್ಮೇಲೆ ಟ್ರೋಲ್ಗಳೆಲ್ಲ ಶುರು ಮಾಡ್ಕೊಂಡ್ರು. ಸೊ ಹಾಗಾಗಿ ಆಸ್ ಅ ಸೆಲೆಬ್ರಿಟಿ ಐ ಆಮ್ ಯೂಸ್ ಟು ಟ್ರೋಲಿಂಗ್, ಅದು ಇದ್ದೇ ಇರುತ್ತೆ. ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ನನ್ಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತೆ ಇವರು ಮೆಸೇಜ್ ಮಾಡೋದಕ್ಕೂ ಏನೂ ವ್ಯತ್ಯಾಸನೇ ಇಲ್ಲ. ಆ್ಯಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ಥರ ಕಳಿಸ್ತಾರೆ ಅಂದರೆ ಇನ್ನು ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ಥರ ಕಳಿಸ್ತಾ ಇರ್ಬೋದು. ನಮ್ಮ ಸಮಾಜ ಎಷ್ಟು ಕೀಳ್ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬ ಬೇಸರ ಆಯಿತು. ಸೊ ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೋದ್ವಾರ ಜುಲೈ 20. ಇನ್ನು ಪ್ರಮುಖವಾಗಿ ಈ ಎಫ್ಐಆರ್ನಲ್ಲಿರುವಂಥ ಕೆಲವೊಂದಿಷ್ಟು ಅಂಶಗಳಿದ್ದಾವೆ, ಅದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಅವತ್ತು ಅಂದರೆ ಒಂದು 2-3 ಡೇಸ್ ಬ್ಯಾಕ್ ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಟು ಆಲ್ ದ ಡಿಬಾಸ್ ಫ್ಯಾನ್ಸ್, ವೆಲ್ಕಮ್ ಟು ಮೈ ಇನ್ಸ್ಟಾಗ್ರಾಮ್ ಪೇಜ್, ಯುವರ್ ಕಮೆಂಟ್ಸ್ ಆರ್ ದ ಪ್ರೂಫ್ ವೈ ರೇಣುಕಾ ಸ್ವಾಮೀಸ್ ಫ್ಯಾಮಿಲಿ ನೀಡ್ಸ್ ಜಸ್ಟಿಸ್. ಇದಕ್ಕೂ ಮುಂಚೆ ಏನಾಗಿರುತ್ತೆ, ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಬರ್ಕೊಂಡಿರ್ತಾರೆ. ಅಲ್ಲಿ ಬಂದಂಥ ಕಮೆಂಟ್ಗಳಿಗೆ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ ಯಾಕೆ ನ್ಯಾಯ ಸಿಗಬೇಕು ಅಂತ ನಿಮ್ಮ ಕಮೆಂಟ್ಸ್ ನೋಡಿದ್ರೇ ಗೊತ್ತಾಗುತ್ತೆ. ಅದೊಂಥರ ಪ್ರೂಫ್ ಇದ್ದಂಗೆ ಅಂತ ಹೇಳ್ತಾರೆ. ಅಲ್ಲಿಂದ ಶುರುವಾಗಿದ್ದು ಪರ್ಸ್ನಲ್ ಆಗಿ ಮೆಸೇಜ್ಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನು ಮಾಡಲಾಗುತ್ತೆ. ಹೀಗೆ ಕಂಪ್ಲೇಂಟ್ ಕೊಡಲಾಗಿದೆ. ಹಾಗಾದರೆ ಆ ಕಂಪ್ಲೇಂಟ್ನಲ್ಲಿ ಏನೇನಿದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ನಟಿ ರಮ್ಯಾ ಅವರು ಕೊಟ್ಟಂತಹ ಕಂಪ್ಲೇಂಟ್ನಲ್ಲಿ ಏನಿದೆ ಅಂತಂತಂದರೆ, ನಾನೊಬ್ಬ ಮಾಜಿ ಚುನಾಯಿತ ಪ್ರತಿನಿಧಿಯಾಗಿ ನಟ ದರ್ಶನ್ ಜಾಮೀನು ಕುರಿತ ಸುಪ್ರೀಂ ಕೋರ್ಟ್ ಕಲಾಪದ ಬಗ್ಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ನನ್ನ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದೆ. ಇದರಿಂದ ದರ್ಶನ್ ಅವರ ಅಭಿಮಾನಿಗಳು ಕೋಪ ಮಾಡ್ಕೊಂಡ್ಬಿಟ್ಟು ನನಗೆ ಘೋರವಾಗಿ ಅವಮಾನಕರವಾಗಿ ಅಸಹ್ಯ ಹುಟ್ಟಿಸೋ ರೀತಿಯಲ್ಲಿ ಮೆಸೇಜ್ಗಳನ್ನು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಕಳಿಸಿದ್ದಾರೆ. ಈ ಸಂದೇಶಗಳು ಹೇಸಿಗೆ ಹುಟ್ಟಿಸುವಂಥದ್ದು ಮತ್ತು ಸ್ತ್ರೀ ದ್ವೇಷದ ಉಲ್ಲೇಖಿಸಲು ಕೂಡ ಆಗದಂತಹ ಕೀಳು ಮಟ್ಟದ್ದಾಗಿದೆ. ಹಾಗಾಗಿ ಆ ಮೆಸೇಜ್ ಕಳಿಸಿದ ಅಕೌಂಟ್ಗಳ ವಿವರವನ್ನು ಲಗತ್ತಿಸಿದ್ದೇನೆ. ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೀನಿ. ದಿವ್ಯ ಸ್ಪಂದನ ಹೀಗಂತ ಕಂಪ್ಲೇಂಟ್ ಬರೆದು ಕೊಟ್ಟಿದ್ದಾರೆ. ಅವರು ಮಾಡಿದಂತಹ ಮೆಸೇಜ್ಗಳು ಹೆಂಗೆಂಗಿತ್ತು, ಅದರ ಸ್ಕ್ರೀನ್ಶಾಟ್ ಜೊತೆಗೆ ಯಾವ್ಯಾವ ಅಕೌಂಟಿಂದ ಬಂದಿತ್ತು ಅದರ ಯೂಸರ್ ನೇಮ್, ಸುಮಾರು 43 ಅಕೌಂಟ್ಗಳನ್ನು ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ ಕಂಪ್ಲೇಂಟ್ನಲ್ಲಿ.